ಇತ್ತೀಚೆಗೆ ಅಮೆರಿಕದ ವಲಸೆ ನೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ ಹೊಸ ಬೆಳವಣಿಗೆಗಳು ನಡೆಯುತ್ತಿವೆ. ಯುಎಸ್ನ ಜನಪ್ರತಿನಿಧಿಗಳು ಸ್ಥಳೀಯ ಅಮೆರಿಕನ್ನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಮಸೂದೆಗಳ ಮೇಲೆ ಮಸೂದೆಯನ್ನ ಪ್ರಸ್ತಾಪಿಸುತ್ತಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ಟೆಕ್ಸಾಸ್ನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಸದಸ್ಯರಾದ ಚಿಪ್ ರಾಯ್ ಒಂದು ಕಠಿಣವಾದ ಮಸೂದೆಯನ್ನ ಮಂಡಿಸಿದ್ದಾರೆ. ಅದರ ಹೆಸರು ಫಾಸ್ ಆಕ್ಟ್. ಈ ಫಾಸ್ ಆಕ್ಟ್ ಎಂದರೇನು? ಚಿಪ್ ರಾಯ್ ಈ ಮಸೂದೆ ತರಲು ಕಾರಣವೇನು? ಇದು ಭಾರತೀಯರ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಅನ್ನೋದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ವಲಸೆಯನ್ನ ಫ್ರೀಸ್ ಮಾಡೋಕೆ ಫಾಸ್ ಆಕ್ಟ್. ಅಮೆರಿಕದಲ್ಲಿ 5 ಕೋಟಿ ವಿದೇಶಿಯರು. ಫಾಸ್ ಆಕ್ಟ್ನ ಮುಖ್ಯ ಉದ್ದೇಶವೇ ಅಮೆರಿಕಕ್ಕೆ ಬರುವ ಬಹುತೇಕ ಎಲ್ಲ ರೀತಿಯ ವಲಸಿಗರು ಮತ್ತು ವಲಸೆಯನ್ನ ಫ್ರೀಸ್ ಮಾಡೋದು. ಅಂದರೆ ತಾತ್ಕಾಲಿಕ ಅವಧಿಯವರೆಗೂ ಸಂಪೂರ್ಣವಾಗಿ ವಲಸೆ ಪ್ರಕ್ರಿಯೆಯನ್ನ ನಿಲ್ಲಿಸೋದು. ಕೇವಲ ವಲಸೆ ನಿಲ್ಲಿಸೋದಷ್ಟೇ ಅಲ್ಲ, ಭಾರತೀಯ ವಿದ್ಯಾರ್ಥಿಗಳಿಗೆ ವರದಾನವಾಗಿರುವ OPT ಅಂದರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ರದ್ದು ಮಾಡುವುದು, ಹಾಗೆ H1B ವೀಸಾ ನಿಯಮಗಳನ್ನ ಸಂಪೂರ್ಣ ಬದಲಿಸುವುದು ಈ ಮಸೂದೆಯ ಗುರಿ. ಮೊದಲಿಗೆ ಮಸೂದೆಯ ಹೆಸರಿನ ಬಗ್ಗೆ ಗಮನಿಸೋಣ. ಫಾಸ್ ಆಕ್ಟ್ ನ ಫುಲ್ ಫಾರ್ಮ್ ಫಾಸಿಂಗ್ ಆಲ್ ಅಡ್ಮಿಷನ್ ಅಂಟಿಲ್ ಸೆಕ್ಯೂರಿಟಿ ಎನ್ಶೋರ್ಡ್ ಆಕ್ಟ್. ಇದರ ಅರ್ಥ ಭದ್ರತೆ ಖಾತ್ರಿಯಾಗುವವರೆಗೂ ಎಲ್ಲಾ ಪ್ರವೇಶಗಳನ್ನ ತಡೆ ಹಿಡಿಯುವುದು. ಈ ಮಸೂದೆ ಕಾನೂನಾಗಿ ಜಾರಿಯಾದರೆ ಅಮೆರಿಕಕ್ಕೆ ಬರುವ ಬಹುತೇಕ ಎಲ್ಲ ಕಾನೂನುಬದ್ಧ ವಲಸೆಗಳನ್ನ ಸ್ಥಗಿತಗೊಳಿಸುತ್ತೆ. ಕೇವಲ ಟೆಂಪರವರಿ ವಿಸಿಟರ್ಸ್ ವೀಸಾಗಳು ಅಂದರೆ ಪ್ರವಾಸಿಗರಿಗೆ ಮಾತ್ರ ವಿನಾಯಿತಿ ಸಿಗಬಹುದು. ಚಿಪ್ ರಾಯ್ ಈ ಮಸೂದೆಯ ವಿವರವನ್ನ ತಮ್ಮ ವೆಬ್ಸೈಟ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ವಲಸೆಯನ್ನ ಫ್ರೀಸ್ ಮಾಡಲು, ದುರುಪಯೋಗಗಳನ್ನು ತಡೆಯಲು, ಲೋಪದೋಷಗಳನ್ನು ಮುಚ್ಚಲು ಹಾಗೂ ಅಮೆರಿಕನ್ನರಿಗೆ ಮೊದಲ ಆದ್ಯತೆ ನೀಡಲು ಈ ಫಾಸ್ ಆಕ್ಟ್ ಜಾರಿಗೆ ತರಲಾಗುತ್ತಿದೆ ಎಂದು ಚಿಪ್ ರಾಯ್ ತಿಳಿಸಿದ್ದಾರೆ. ಅಮೆರಿಕದ ನಾಗರಿಕರ ಪರವಾದ ವ್ಯವಸ್ಥೆಯನ್ನ ಈ ಮಸೂದೆಯು ಒಳಗೊಂಡಿದೆ. ಚಿಪ್ ರಾಯ್ ರವರ ಕಚೇರಿ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ವಿದೇಶದಲ್ಲಿ ಹುಟ್ಟಿ ಅಮೆರಿಕದಲ್ಲಿ ನೆಲೆಸಿರುವವರ ಸಂಖ್ಯೆಯು ಈಗ 5.19 ಕೋಟಿ ತಲುಪಿದೆ. ಇದು ಅಮೆರಿಕದ ಒಟ್ಟು ಜನಸಂಖ್ಯೆಯ 15% ಹೆಚ್ಚು. ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಸೇರಿ ಎಷ್ಟು ವಲಸಿಗರನ್ನ ತೆಗೆದುಕೊಳ್ಳುತ್ತೇವೋ ಅದಕ್ಕಿಂತ ಹೆಚ್ಚು ವಲಸಿಗರನ್ನ ಈಗ ಅಮೆರಿಕ ಒಂದು ದೇಶವು ತೆಗೆದುಕೊಳ್ಳುತ್ತಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಚಿಪ್ ರಾಯ್ ಪ್ರಕಾರ ಸಮಸ್ಯೆ ಕೇವಲ ಅಕ್ರಮ ವಲಸೆಯದ್ದು ಮಾತ್ರವೇ ಅಲ್ಲ, ಲೀಗಲ್ ಇಮಿಗ್ರೇಷನ್ ಅನ್ನು ಕೂಡ ಸಮಸ್ಯೆಗಳು ಎದುರಾಗುತ್ತಿವೆ. ಬೈಡನ್ ಸರ್ಕಾರ ಗಡಿಗಳನ್ನು ತೆರೆದು ಲಕ್ಷಾಂತರ ಜನರನ್ನ ಒಳಗೆ ಬಿಟ್ಟಿದೆ. ಅಷ್ಟೇ ಅಲ್ಲದೆ ಗೊಂದಲಮಯವಾದ ಕಾನೂನು ಯೋಜನೆಗಳ ಮೂಲಕ ಲಕ್ಷಾಂತರ ಜನರಿಗೆ ರಬ್ಬರ್ ಸ್ಟಾಂಪ್ ಹಾಕಿ ಒಳಗೆ ಕರೆದುಕೊಂಡಿದೆ. ಇದರಿಂದ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂದು ಟೀಕಿಸಿದ್ದಾರೆ. ಮುಖ್ಯವಾಗಿ ಅಮೆರಿಕದ ಯುವಜನತೆಯ ಉದ್ಯೋಗದ ಬಗ್ಗೆ ಅವರು ಮಾತನಾಡಿದ್ದಾರೆ. H1B ವೀಸಾಗಳೇ ಸಿಂಹಪಾಲು ಕೇವಲ ಎಂಟ್ರಿ ಲೆವೆಲ್ ಉದ್ಯೋಗಿಗಳಿಗೆ ನೀಡಲಾಗುತ್ತಿದೆ. ಇದರಿಂದ ಅಮೆರಿಕದ ಯುವಕರಿಗೆ ಉದ್ಯೋಗ ಸಿಗದೆ ಪರದಾಡುವಂತಾಗಿದೆ. ಅಲ್ಲದೆ ತೆರಿಗೆದಾರರ ಹಣದಲ್ಲಿ ವಿದೇಶಿಯರಿಗೆ ಆರೋಗ್ಯ ಸೇವೆ ಸಿಗುತ್ತಿದೆ. ಆದರೆ ಅಮೆರಿಕನ್ನರು ವಿಮೆಗಾಗಿ ಹೆಚ್ಚು ಹಣ ಕಟ್ಟಬೇಕಿದೆ. ಮದುವೆ, ಮಕ್ಕಳ ಪೋಷಣೆ ಮತ್ತು ಸ್ವಂತ ಮನೆ ಹೊಂದುವಂತಹ ಜೀವನದ ಗುರಿಗಳು ಅಮೆರಿಕನ್ನರಿಗೆ ಕಷ್ಟವಾಗುತ್ತಿವೆ ಎಂದು ರಾಯ್ ಆರೋಪಗಳ ಪಟ್ಟಿಯನ್ನೇ ತೆರೆದಿಟ್ಟಿದ್ದಾರೆ. ಫಾಸ್ ಆಕ್ಟ್ನಲ್ಲಿ 16 ಅಂಶಗಳ ಅಡಕ. H1B ಉದ್ಯೋಗಿಗಳಿಗೆ ಸಿಗಲ್ಲ ಗ್ರೀನ್ ಕಾರ್ಡ್. ಅಮೆರಿಕದಲ್ಲಿ ವಲಸೆ ಪ್ರಕ್ರಿಯೆ ಮತ್ತೆ ಶುರುವಾಗಬೇಕಾದರೆ ಕಾಂಗ್ರೆಸ್ ಕೆಲವು ಬದಲಾವಣೆಗಳನ್ನು ಮಾಡಲೇಬೇಕು ಎಂದು ಫಾಸ್ಟ್ ಆಕ್ಟ್ ಹೇಳುತ್ತದೆ. ಫ್ಲೈಯರ್ ವರ್ಸಸ್ ಡೋ ಕೇಸ್ನ ತೀರ್ಪು ಅನುಸರಿಸುವುದನ್ನು ಕೊನೆಗಾಣಿಸುವುದು ಇದು ಬಹಳ ದೊಡ್ಡ ಬದಲಾವಣೆ. ಇದರ ಪ್ರಕಾರ ರಾಜ್ಯಗಳು ಸರ್ಕಾರಿ ಶಾಲೆಗಳ ಪ್ರವೇಶವನ್ನ ಕೇವಲ ನಾಗರಿಕರಿಗೆ ಮತ್ತು ಗ್ರೀನ್ ಕಾರ್ಡ್ ಹೋಲ್ಡರ್ಸ್ಗೆ ಮಾತ್ರ ಸೀಮಿತಗೊಳಿಸಬಹುದು. ಅಂದರೆ ವೀಸಾ ಮೇಲೆ ಇರುವಂತಹ ಮಕ್ಕಳಿಗೆ ಸರ್ಕಾರಿ ಶಾಲೆ ಸಿಗದೆ ಇರಬಹುದು. ಇನ್ನು ಅಮೆರಿಕದಲ್ಲಿ ಹುಟ್ಟುವ ಮಗುವಿಗೆ ಪೌರತ್ವ ಸಿಗಬೇಕಾದ್ರೆ ಪೋಷಕರಲ್ಲಿ ಒಬ್ಬರಾದರೂ ಅಮೆರಿಕದ ಸಿಟಿಜನ್ ಆಗಿರಬೇಕು ಅಥವಾ ಗ್ರೀನ್ ಕಾರ್ಡ್ ಹೊಂದಿರಲೇಬೇಕು. ಹಾಗೆ ಚೈನ್ ಮೈಗ್ರೇಷನ್ ಅಥವಾ ಕುಟುಂಬ ಆಧಾರಿತ ವಲಸೆಯನ್ನು ತಡೆಯುವುದು, ಕೇವಲ ಗಂಡ ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳನ್ನು ಮಾತ್ರ ಕರೆಸಿಕೊಳ್ಳಲು ಅನುಮತಿ ನೀಡುವುದು, ಲಾಟರಿ ಮೂಲಕ ವೀಸಾ ನೀಡುವ ಡೈವರ್ಸಿಟಿ ವೀಸಾ ಪ್ರೋಗ್ರಾಂ ಅನ್ನು ರದ್ದುಗೊಳಿಸುವುದು. ಇದು ಮುಖ್ಯವಾಗಿ
ಶರಿಯಾ ಕಾನೂನನ್ನು ಪಾಲಿಸುವವರು, ಚೀನಾ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು ಮತ್ತು ಭಯೋತ್ಪಾದಕ ಪಟ್ಟಿಯಲ್ಲಿರುವವರಿಗೆ ಅಮೆರಿಕಕ್ಕೆ ಪ್ರವೇಶವನ್ನು ನಿರಾಕರಿಸುವುದು. ನಾಗರಿಕರಲ್ಲದವರಿಗೆ ಯಾವುದೇ ರೀತಿಯ ಸರ್ಕಾರಿ ಸವಲತ್ತುಗಳು ಅಂದರೆ ಮೆಡಿಕೇಡ್, ಫುಡ್ ಸ್ಟಾಂಪ್ಸ್, ಫೆಡರಲ್ ಸ್ಟೂಡೆಂಟ್ ಲೋನ್ಗಳು ಸಿಗಬಾರದು. ಅದರ ಜೊತೆಗೆ H-1B ಉದ್ಯೋಗಿಗಳು ತಮ್ಮ ಸ್ಟೇಟಸ್ ಅಡ್ಜಸ್ಟ್ ಮಾಡಿಕೊಳ್ಳುವ ಆಯ್ಕೆಯನ್ನು ತೆಗೆದುಹಾಕುವುದು, ವಿದ್ಯಾರ್ಥಿಗಳಿಗೆ ನೀಡುವ OPT ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವುದು ಈ ಮಸೂದೆಯಲ್ಲಿ ಉಲ್ಲೇಖಿಸಿರುವ ಕೆಲವು ಪ್ರಮುಖ ಅಂಶಗಳು. ಈ ಮಸೂದೆಗೆ ಕೀತ್ ಸೆಲ್ಫ್, ಬ್ರಾಂಡನ್ ಗಿಲ್, ಆಂಡಿ ಪಿಂಕ್ ಸೇರಿದಂತೆ ಹಲವು ನಾಯಕರು ಬೆಂಬಲ ಕೊಟ್ಟಿದ್ದಾರೆ. H-1B ಸಂಪೂರ್ಣ ರದ್ದತಿಗೆ ಗ್ರೀನ್ ಪ್ಲಾನ್. ಮತ್ತೊಬ್ಬ ಪ್ರಮುಖ ನಾಯಕಿ ಮರ್ಜೋರಿ ಟೇಲರ್ ಗ್ರೀನ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಕಳೆದ ತಿಂಗಳು ಅವರು ಮಾತನಾಡುತ್ತಾ, ನಾನು H-1B ವೀಸಾ ಪ್ರೋಗ್ರಾಮ್ ಅನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲು ಪ್ರತ್ಯೇಕ ಮಸೂದೆ ಸಿದ್ಧಪಡಿಸುತ್ತೇನೆ ಎಂದು ಹೇಳಿದ್ದಾರೆ. ಅವರ ಪ್ರಕಾರ H-1B ವೀಸಾ ಅವಧಿ ಮುಗಿದ ತಕ್ಷಣ ವಿದೇಶಿ ಕೆಲಸಗಾರರು ಕಡ್ಡಾಯವಾಗಿ ತಮ್ಮ ದೇಶಕ್ಕೆ ಮರಳಬೇಕು. ಅವರಿಗೆ ಪೌರತ್ವದ ದಾರಿಯೇ ಇರಬಾರದು. H-1B ವೀಸಾ ಕಾರ್ಯಕ್ರಮವು ವಂಚನೆ ಮತ್ತು ದುರುಪಯೋಗದಿಂದ ತುಂಬಿದೆ. ಇದು ಹಲವು ವರ್ಷಗಳಿಂದ ಅಮೆರಿಕದ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕುತ್ತಿದೆ ಎಂದಿದ್ದಾರೆ. ಆದರೆ ಈ ಮಸೂದೆಯಲ್ಲಿ ಒಂದೇ ಒಂದು ವಿನಾಯಿತಿ ಇರಲಿದೆ. ಅದೇನೆಂದರೆ, ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಡಾಕ್ಟರ್ಗಳು ಮತ್ತು ನರ್ಸ್ಗಳಿಗೆ ವರ್ಷಕ್ಕೆ 10,000 ವೀಸಾಗಳ ಮಿತಿ ಇರುತ್ತದೆ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ವಲಯಗಳಲ್ಲಿ H-1B ರದ್ದು ಮಾಡುವುದು ಅವರ ಉದ್ದೇಶ. ಅಮೆರಿಕನ್ನರು ಪ್ರಪಂಚದಲ್ಲೇ ಅತ್ಯಂತ ಪ್ರತಿಭಾವಂತರು. ಅವರಿಗೆ ಅವರ ಕನಸನ್ನು ನನಸು ಮಾಡಿಕೊಳ್ಳುವ ಅವಕಾಶ ಸಿಗಬೇಕು ಅನ್ನೋದು ಗ್ರೀನ್ ಅವರ ವಾದ. ಈ ಬೆಳವಣಿಗೆಗಳು ಭಾರತೀಯ ಸಮುದಾಯಕ್ಕೆ ಹೆಚ್ಚು ಆತಂಕಕಾರಿ ವಿಷಯವಾಗಿದೆ. ಒಂದು ವೇಳೆ ಫಾಸ್ ಆಕ್ಟ್ ಅಥವಾ ಮರ್ಜೋರಿ ಟೇಲರ್ ಗ್ರೀನ್ ರವರ ಪ್ರಸ್ತಾಪಗಳು ಕಾನೂನಾಗಿ ಜಾರಿಯಾದರೆ ಅಮೆರಿಕದಲ್ಲಿ ಓದಿ ಕೆಲಸ ಹುಡುಕುತ್ತಿರುವ ವಿದ್ಯಾರ್ಥಿಗಳಿಗೆ OPT ಇಲ್ಲದಂತಾಗುತ್ತದೆ. H-1B ನಂಬಿಕೊಂಡು ಹೋಗಿರುವ ಲಕ್ಷಾಂತರ ಉದ್ಯೋಗಿಗಳ ಭವಿಷ್ಯ ಅತಂತ್ರವಾಗಬಹುದು. ಇನ್ನು ಗ್ರೀನ್ ಕಾರ್ಡ್ ಆಸೆಯು ಬಹುತೇಕ ಕನಸಾಗಿಯೇ ಉಳಿಯಬಹುದು. ಸದ್ಯಕ್ಕೆ ಇವೆಲ್ಲವೂ ಪ್ರಸ್ತಾಪವಾಗಿರುವ ಮಸೂದೆಗಳು ಮಾತ್ರ. ಇವು ಕಾನೂನಾಗಲು ಇನ್ನು ಹಲವು ಹಂತಗಳು ದಾಟಬೇಕು. ರಾಜಕೀಯವಾಗಿ ಇದು ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತದೆ ಎಂಬುದನ್ನು ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ.